ಕಾಲಕ್ಕೆ 744 ಮಂದಿ ಲೇಬರ್ ಹಚ್ಚಿ ಇದನ್ನ ಕೆರೆ ನಿರ್ಮಾಣ ಮಾಡಕತ್ತಿದ್ರಿ. ರೈತರಿಗೆ ಇದು ಒಂದು ವರದಾನ ಆಗೈತೆ ನೋಡ್ರಿ. ನಾವು ವಾಕಿಂಗ್ ಮಾಡ್ಕೊಂಡು ಸೀದಾ ಬಂದು ನಶಿನಾಗ 5 ಗಂಟೆಗೆ ಇಲ್ಲಿ ಈಶಾಡ್ತಿದ್ವಿ. ಇತ್ತಿತ್ತಲಾಗಿ ನಾವು ಈಗ ಒಂದಿಟ್ಟು ಏಜ್ ಆಗ್ಯಾವಲ್ರಿ, ಇತ್ತ ಬರೋದ ಬಿಟ್ಬಿಟ್ಟಿವ್ರಿ. ಅದ್ರ ಇದನ್ನ ಬೇರೆ ರೀ, ಅದ್ರ ಹುಮ್ಮಸ್ಸ ಬೇರೆ. ಗದಗ ಜಿಲ್ಲೆಯಿಂದ 23 ಕಿಲೋಮೀಟರ್ ದೂರದಲ್ಲಿರುವ ಡಂಬಳ ಗ್ರಾಮಕ್ಕೆ ಅಡವಿ ಸೋಮಾಪುರ, ಪಾಪನಾಶಿ ತಾಂಡ, ಕದಂಪುರ ಮಾರ್ಗವಾಗಿ ಡಂಬಳ ಗ್ರಾಮವನ್ನು ತಲುಪಬಹುದಾಗಿದೆ. ಹಾಯ್, ಹಲೋ, ನಮಸ್ಕಾರ. ನಮ್ಮೂರು ನಮ್ಮವರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಡಂಬಳದಲ್ಲಿರುವಂಥ ಮಹಾರಾಣಿ ವಿಕ್ಟೋರಿಯಾ ಅವರ ಕೆರೆಯನ್ನು ನೋಡಲಿಕ್ಕೆ ಬಂದಿದ್ದೀವಿ. ಕಲ್ಯಾಣರ ಚಾಲುಕ್ಯರ ಆಳ್ವಿಕೆಯಲ್ಲಿ 6ನೇ ವಿಕ್ರಮಾದಿತ್ಯನ ಹೆಂಡತಿಯಾಗಿರುವಂತಹ ರಾಣಿ ಲಕ್ಷ್ಮೀದೇವಿ ಈ ಪ್ರದೇಶವನ್ನು ಆಳಿದ್ದಾರೆ. ಬದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಕಳಚೂರಿಯರು ಆಳ್ವಿಕೆಯಲ್ಲಿ ಮಾಡಿರುವ ಸ್ಮಾರಕಗಳು ಹಾಗೂ ಶಾಸನಗಳನ್ನು ಈ ಗ್ರಾಮದಲ್ಲಿ ನಾವು ಕಾಣಬಹುದಾಗಿದೆ. 6ನೇ ಶತಮಾನದಲ್ಲಿ ಕೋಟೆಯ ಬಹುಪಾಲು ನೀರಿನಿಂದ ಆವೃತ್ತಿಗೊಂಡಿತ್ತು. ಯಾಕೆಂದರೆ ರಾಜಮನೆತನದ ಹಾಗೂ ರಾಜ್ಯದ ಸಾರ್ವಜನಿಕರ ರಕ್ಷಣೆಗೋಸ್ಕರ ಈ ರೀತಿ ಜಲಬಂಧನವನ್ನು ಕೋಟೆಯ ಸುತ್ತಲೂ ಮಾಡಲಾಗಿರುತ್ತದೆ. ಅತಿಯಾದ ಬರಗಾಲದಿಂದ ಕೃಷಿ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸುವಗೋಸ್ಕರ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವಗೋಸ್ಕರ ಕೋಟೆಯ ಸುತ್ತಲೂ ಕೋಡಿಯಂತೆ ನಿರ್ಮಾಣವಾಗಿರುವ ಈ ಕಂದಕಗಳನ್ನು, ಈ ಕೆರೆಯನ್ನು 6ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಯಿತು. ಇಲ್ಲ ಹಗರ್ಗೆ ಬರ್ತೇನೆ, ನೀಟಾಗಿ ಬರ್ಬೇಕ್ರಿ. ಜಾಸ್ತಿ ದಿಗಡಿ ಇಟ್ರೆ ತೆಗ್ನ ಕಾಲು ಹೋಗ್ಬಿಡ್ತೀರಿ. ಹಾಂ ರೀ, ಸೆಳವು ಐತಲ್ರಿ. ಒಂದೊಂದೇ ಹೆಜ್ಜೆ ಬರ್ರಿ ಸರ್, ಏನಾಗಲ್ಲ. ನನ್ನಿಂದ ಬರ್ರಿ, ನಾನು ಬರ್ತೇನೆ. ಒಟ್ಟು ಮುಂದೆ ನೋಡ್ಕೊಂಡ ಬರ್ರಿ, ಎತ್ತಾಗೋ ಲಕ್ಷ ತೊಗೊಬೇಡ್ರಿ. ಹಾಂ ರೀ, ಇವತ್ತು ತಡ್ರಿ ಅಣ್ಣ, ತಡ್ರಿ ಬರ್ತೇನೆ, ಬರ್ರಿ. ಎದ್ರ ಬಿಡ್ರಿ, ಒಟ್ಟು ಯಾವಾಗ ಕಾಣತ್ ನೋಡ್ರಿ, ಅದ್ರಾಗ ಕಾರ್ ಇಟ್ಕೊಂತ ಬರ್ರಿ. ಅಲ್ಲ ಹ್ಞೂ ರೀ, ಬಾಜು ಬಾಜು ಇರೋಣ ಅಂತ. ಇಲ್ಲಿ ಬರ್ರಿ, ಏನು ತೊಂದ್ರೆ ಇಲ್ಲ. ಒಟ್ಟು ಕಾಲು ಸರಿಸುವಂತಾನೆ ಬರ್ರಿ ಅಣ್ಣ. ಹಾಂ ರೀ, ಆದ್ರೂ ಭಾಳ ನೀರು ಬಂದದ್ರಿ ಸಲ. ಹ್ಞೂ 8-9 ವರ್ಷದ ಮೇಲೆ ಬಂದತ್ತಲ್ರಿ. ಹೌದ್ರಿ, ಹೊಸನ ಹೇಳಿದ್ರಿ. ಹೌದೌದ್ರಿ. ಇಲ್ಲ, ನೀರು ಭಾಳ ಬಂದೈತಿ, ಮತ್ತು ನೀವು ಒಂದ್ಸಲ ಬಂದವ್ರಿ ಅಂತೀರಿ. ಆಮೇಲೆ ಲಾಸ್ಟ್ ಟೈಮ್ ನಾನು ಇಲ್ಲಿ ಮದುವೆಗೆ ಬಂದಾಗ ಹಾಂ ರೀ, ದೊಡ್ಡ ಬಸಪ್ಪನ ದೇವಸ್ಥಾನ, ಹಾಂ ರೀ, ಆಮೇಲೆ ಅದು ಇದೈತಲ್ಲ ಶಿವನ ದೇವಸ್ಥಾನ, ಹೌದೌದೌದ್ರಿ, ತೋಂಡದಾರದ ಮಠದ ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ. ಅವಾಗ ನೀರ್ ಇರ್ಲಿಲ್ಲ. ಹೌದೌದ್ರಿ. ಆಮೇಲೆ ಬಂದ್ ಹೋಗೋಣ ಅನ್ಕೊಂಡ್ವಿ, ಆದ್ರೆ ಆಗಿರ್ಲಿಲ್ಲ. ಹಾನ್ರಿ, ಈ ಸಲ ಕೂಡಿ ಮತ್ ನೋಡ್ರಿ. ನಮ್ದು ಏನೀಗ ತುಂಗಭದ್ರ ಆಯ್ತಲ್ರಿ. ತುಂಗಭದ್ರ ಆಯ್ತಲ್ರಿ, ಅಲ್ಲಿಗೆ ಹೋಗೋದ್ರಿ ಇದು ನೀರ್. ಈಗ ತುಂಗಭದ್ರಕ್ಕೆ ಹೋಗೋದು, ಹಳ್ಳ ಹಿಡ್ಕೊಂಡ ಮತ್ತೆ ಸೀದಾ ಈಗ ಇದು ಎಲ್ಲಿಂದ ನೀರ್ ಬಂದೈತೆ ಅಲ್ಲಿಗೆ ಹೋಗುತ್ರಿ. ಈಗ ಮೇಲಿಂದ ಎಲ್ಲಿ ಬರುತ್ರಿ ನೀರ್? ಇದು ಮ್ಯಾಗ ಇದು ಕಾಲೇ ಅದಲ್ಲ ಸರ್, ದೊಡ್ಡ ಕಾಲೇ ಮಾಡ್ಯಾರಲ್ರಿ. ಹುಲಿಗುಡ್ಡಿ ಯಾತ್ ನೀರಾವರಿ ಮಾಡ್ಯಾರಲ್ರಿ. ಆ ಹುಲಿಗುಡ್ಡಿ ಯಾತ್ ನೀರಾವರಿನ ಯೋಜನೆನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಇದನ್ನ ಚಾಲನೆ ಮಾಡಿದ್ರಿ. ನಮ್ಮ ಉಸ್ತುವಾರಿ ಮಂತ್ರಿ ಎಚ್ ಕೆ ಪಾಟೀಲ್ ಸಾಹೇಬ್ರು, ನಮ್ಮ ಶಾಸಕರು JS ಪಾಟೀಲ್ ಸಾಹೇಬ್ರು, ಇವು ಅವರು ಇದ್ರ ಮ್ಯಾಗನ ಇದು ಆಗಿದ್ರಿ. ಮೊದಲೆಲ್ಲ ಮಳಿ ಆದ್ರೆ ಕೆರೆ ತುಂಬಕ್ರಿ. ಈಗ ಆ ಪರಿಸ್ಥಿತಿ ಇಲ್ರಿ, ಎಲ್ಲಾ ಜನರಿಗೂ ಅನುಕೂಲ ಆಗೈತಿ ಸರ್. ಇದು ಭಾಳ ಅಂದ್ರೆ ಭಾಳ ಅನುಕೂಲ ಆಗೈತ್ರಿ. ದನ ಕರ ನೀರಾವರಿ ಸಂಬಂಧ ಮಾಡಿದ್ರಿ. ಓಡಿಸ್ರಿ, ನೀರಾವರಿ ಸಂಬಂಧ, ನೀರಾವರಿ ಸಂಬಂಧ ಮಾಡಿದ್ ಸರ್. ಇದು ಹಿಂದ ರಾಜ ಮಹಾರಾಜರ ಇದನ್ನ ನಿರ್ಮಾಣ ಮಾಡ್ಯಾರ್ರಿ. ವಿಕ್ಟೋರಿಯಾ ಮಹಾರಾಣಿ ಅಂತ ಇದು ಕೆರಿನ ರೀ, ಅವರ ಇದನ್ನ ನಿರ್ಮಾಣ ಮಾಡ್ಯಾರ್ರಿ. ಅವತ್ತಿನ ಇತಿಹಾಸದೊಳಗೆ ಅದು ಐ ಬಿ ಅವರ ಮಾಡಿಸಿದ್ರಿ. ಅದನ್ನ ಇಲ್ಲಿ ಕೆಲಸ ಮಾಡಿಸಿ ಅಲ್ಲಿ ಆರಾಮ ಹೋಗಿ ರೆಸ್ಟ್ ತಗೊಳದ್ರಿ ಅಲ್ಲಿ. ಹಾನ್ರಿ, IB ವೀಕ್ಷಣೆ ಮಾಡಕ್ ಬಿಡ್ತಾರನ್ರಿ? ಮಾಡ್ತಾರ್ರಿ, ಅದರಿ ಅಲ್ಲಿ ಅದ ಪ್ರವಾಸಿ ತಾಣ್ರಿ. ಸುಮಾರು ಒಂದು 435 ಇದು ವಿಸ್ತೀರ್ಣ ಐತ್ರಿ. ಇದು 435 ವಿಸ್ತೀರ್ಣ ಐತ್ರಿ. ತುಸ ಹೆಚ್ಚು ಕಮ್ಮಿ ಇದು ಕೆರೆ ನೀರು 205 MCFC. ಹಳ್ಳ ದಾಡ್ಕೊಂಡು ಬಂದ್ವಿ ಈಗ. ಹ್ಞೂ, ಒಂದು ನದಿನ ದಾಡ್ದಂಗ ಅದ್ ನೋಡ್ರಿ. ಇದು ಭಾಳ ಇಲ್ರಿ, ಅದ್ರ ಕಡೆ ಲಕ್ಷ ಕೊಡ್ಬಾರ್ದ್ರಿ. ಈ ದಾರಿ ಗಟ್ಟ ನೋಡ್ಕೊಂಡ್ ನಮಗ್ ರೂಢಿ ಇಲ್ಲಲ್ರಿ. ರೂಢಿ ಇಲ್ಲಲ್ರಿ, ರೂಢಿ ಇಲ್ದವ್ರಿಗೆ ಹಿಂಗ ಅದು ಇಷ್ಟ ಜಗದಾಗ ಅಡ್ಡಾಡ್ಬೇಕು. ಮತ್ರಿ ಆನಂತರ ಅದು ಒಂದಿಟ್ಟು ಇಷ್ಟ ನಡಮಠ ಐತಲ್ರಿ, ಅದು ಮತ್ತೆ ಬಿದ್ರ ಸ್ವಲ್ಪ ಕಾಲ್ ಜಾರಿದ್ರಿ ಇದಾಗ್ಬಿಡ್ತ್ರಿ.
ಇದ್ರಾಗ ಕಂಟಿದ್ದು ಸರ್, ಇದ್ರಾಗ ಕಂಟಿ ಪಂಟಿ ಎಲ್ಲ ತೆಗ್ದಾರ್ರಿ. ಕೆರೆನು ಕೆರೆ ಆಗಿದ್ವನ್ರಿ? ಹಾ, ಕೆರೆಯಾಗಿದ್ದು. ಹೂಳ್ ಎತ್ತಾರನ್ರಿ? ಇಲ್ಲ ಓರಿ ಹೂಳ್ ಎತ್ತ ಕೆಲಸ ಮಾಡ್ತಾರ? ಹಾ, ಮಾಡ್ತಾರ್ರಿ. ಅಲ್ರಿ? ಹೌದ್ರಿ, 77 1870 ಹಾಕಿದಾರಲ್ರಿ? ಹ್ಞೂ, ಹಾಕ್ಯಾರ ನೋಡ್ರಿ, ಇಶ್ಯೂ ಹಾಕ್ಯಾರ. ಜಲ ಸಂಪನ್ಮೂಲ ಇಲಾಖೆ, ಸಣ್ಣ ನೀರಾವರಿ. ಹ್ಞೂ, ಅವಾಗ ಧಾರವಾಡದ ಐತಲ್ರಿ? ಅದ ರೀ, ಅವಾಗ ಎಜುಕೇಟಿವ್ ಇಂಜಿನಿಯರ್ SC ಪಲ್ಲೇಶ್ ಸಾಬ್ ಅಂತಿದ್ದನ್ರಿ. ಪಲ್ಲೇಶ್ ಸರ್ ಅಂತ ಹೇಳಿ. ಹಾಯ್, ಹಲೋ, ನಮಸ್ಕಾರ. ಇವತ್ತು ಡಂಬಳ ಗ್ರಾಮಕ್ಕೆ ಬಂದಿದ್ದೀವಿ. ರಾಣಿ ವಿಕ್ಟೋರಿಯಾ ರವರು ಈ ಒಂದು ಡಂಬಳ ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಅದನ್ನು ನಾವು ಇವತ್ತು ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಯಾಕಂದರೆ ಲಾಸ್ಟ್ ಟೈಮ್ ಒಂದ್ಸಲ ನಾನು ನಮ್ಮ ತಂಗಿ ಮದುವೆಗೆ ಬಂದಾಗ ನಿಮ್ಮೊಟ್ಟಿಗೆ ಎಲ್ಲ ಹಂಚ್ಕೊಂಡಿದ್ದೆ. ಇಲ್ಲಿರುವಂಥ ಐತಿಹಾಸಿಕ ಸ್ಥಳಗಳನ್ನು, ದೊಡ್ಡ ಬಸಪ್ಪ ದೇವಸ್ಥಾನ, ಈಶ್ವರ ದೇವಸ್ಥಾನವನ್ನು, ಜಪ್ಪದ ಬಾವಿಯನ್ನು ತೋರಿಸ್ಕೊಂಡಿದ್ವಿ, ಜೈನ್ ಬಸದಿಯನ್ನು ತೋರಿಸಿದ್ವಿ. ಅದರ ಜೊತೆಗೆ ಈ ಕೆರೆಯನ್ನು ನಾವು ಲಾಸ್ಟಿಗೆ ತೋರಿಸಿದ್ವಿ. ಇದ್ರೊಳಗಡೆ ಇರುವಂಥ ಏನು ವೈಶಿಷ್ಟ್ಯತೆ ಐತಿ ಅದನ್ನು ನಾವು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀವಿ ಅಂತೇಳಿ ನಾನು ಅವಾಗ ಹೇಳ್ಕೊಂಡಿದ್ದೆ. ಸೊ ಅದೇ ರೀತಿಯಾಗಿ ನಾನು ಇವತ್ತು ಬಂದಿದ್ದೀನಿ. ಯಾಕಂದರೆ ಈ ಮಳೆಗಾಲದೊಳಗಡೆ ನೀರೆಲ್ಲ ತುಂಬಿ ಹರಿತಾ ಇದೆ. ಸೊ ಹೀಗಾಗಿ ಈ ಕೆರೆಯನ್ನು ನಾವು ಒಂದು ಸಕ್ಸಸ್ ಸ್ಟೋರಿಯಾಗಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಮುತ್ತಣ್ಣರದಾರ, ಆಮೇಲೆ ಮಲ್ಲಣ್ಣರು ಬಂದಿದ್ದಾರೆ, ಇದೇ ಗ್ರಾಮದ ಗ್ರಾಮಸ್ಥರಿದ್ದಾರೆ. ಸೊ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿರಿ. ಆಮೇಲೆ ಈ ಕೆರೆ ಬಗ್ಗೆ, ಇತಿಹಾಸದ ಬಗ್ಗೆ, ಇಲ್ಲಿರುವಂಥ ಸ್ಥಳಗಳ ಬಗ್ಗೆ, ಆಮೇಲೆ ಇಲ್ಲಿ ಪ್ರವಾಸ ಮಂದಿರದ ಬಗ್ಗೆ ಭಾಳ ಹೇಳ್ತಿದ್ದಾರೆ. ಅದನ್ನು ಒಂದು ನಾವು ವೀಕ್ಷಣೆ ಮಾಡಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಮೊದಲೇಕೆ ನಾವು ಈ ಕೆರೆ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂಥ ಮಾಹಿತಿಯನ್ನು ನಿಮ್ಗೆ ಕೊಟ್ಟು ಆಮೇಲೆ ನಾವು ಪ್ರವಾಸಿ ಮಂದಿರಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಇದು ಕೆಳದಿ ಅರಸರ ಕಾಲದಿಂದ ರೀ, ವಿಕ್ಟೋರಿಯಾ ಮಹಾರಾಣಿ ಅಂತ ಹೇಳಿ ಅವರಿಂದನೇ ಇಲ್ಲಿ ಅವರು ಎಜುಕೇಟಿವ್ ಇಂಜಿನಿಯರ್ ಇದ್ದರು, ಫಾರೆಸ್ಟರ್ ಅಂತೇಳಿ. ಅಲ್ಲಿಂದ ಇದನ್ನೊಂದು ಕೆರೆ ನಿರ್ಮಾಣ ಮಾಡ್ಬೇಕಂತಂದು ಅವ್ರ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡೋ ಸಲುವಾಗಿ ಅವತ್ತಿನ ಕಾಲಕ್ಕೆ 744 ಮಂದಿ ಲೇಬರ್ ಹಚ್ಚಿ ಇದನ್ನ ಕೆರೆ ನಿರ್ಮಾಣ ಮಾಡಕತ್ತಿದ್ರು. ಅದು 744 ಇದ್ದದ್ದು 2003ರವರೆಗೂ ಲೇಬರ್ನ ತೊಗೊಂಡು ಆ ಕೆಲಸವನ್ನು ಪೂರ್ಣ ಮಾಡಿ, ಅದು ಅಗದಿ ಏನಂತಂದ್ರೆ 54,000 ಚಿಲ್ಲರ್ ವೆಚ್ಚದೊಳಗನ ಆ ಕೆರೆ ನಿರ್ಮಾಣ ಮಾಡ್ಯಾರ. ಇವತ್ತಿನ ಕಾಲಕ್ಕೆ ಅದು ಎಷ್ಟಾಗುತ್ತೋ ಅದು ಬೆಲೆ ಕಟ್ಟೋಕ್ಕಾಗಲ್ಲ. ಅಂಥ ನಿರ್ಮಾಣ ಮಾಡಿದಂಥ ಕೆರೆಯನ್ನು ಈಗ ಎಲ್ಲರೂ ಸುತ್ತಮುತ್ತ ಇದು ಒಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಗೈತಿ ಡಂಬಳ. ಆನಂತರ ಇದನ್ನೆಲ್ಲ ನೋಡಲಿಕ್ಕೆ ಸಾಕಷ್ಟು ಜನರು ಇಲ್ಲಿ ಬರ್ತಾರೆ. ಯಾಕಂದರೆ ಇಲ್ಲಿ ಜೈನ ಬಸದಿ ಇದೆ, ತೋಂಟದಾರ್ಯ ಸಿದ್ಧಲಿಂಗೇಶ್ವರ ಮಠ ಇದೆ, ಆನಂತರ ಪ್ರವಾಸಿ ತಾಣ, ಪ್ರವಾಸಿ ಮಂದಿರ ಇದೆ. ಇವು ಎಲ್ಲ ನೋಡ್ತಕ್ಕಂಥ ಇತಿಹಾಸದೊಳಗೆ ಇದು ಒಂದು ದಾಖಲೆಯ ಊರು ಅನ್ನುವಂಥದ್ದು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ಈ ಕೆರೆಯನ್ನು ಅವ್ರು ಕಟ್ಟಿ ಹೋಗ್ಯಾರ. ಆದರೆ ಇದು ಮಳೆ ಆಶ್ರಿತ ಕೆರೆ ಇತ್ತು. ಇಲ್ಲೇ ನಮ್ಮ ಊರಲ್ಲಿ ಡಂಬಳ ಅಂದ್ರೆ ಪೇರಲ ತೋಟ ಅಂತಿದ್ರು. ಅವತ್ತು ಮಳೆಗೆ ಬರೋಂಥವು, ಮಳೆ ಸಕಾಲಕ್ಕೆ ಮಳೆ ಆಗಲಾರ್ದ ಕಾರಣ ಇವೆಲ್ಲ ಪೇರಲ ತೋಟ ಬತ್ತಿ ಹೋದವು. ಈಗ ಘನ ಸರ್ಕಾರಗಳು ಇದನ್ನು ಎಚ್ಚೆತ್ತುಕೊಂಡು ಕೆಲವೊಂದು ಹುಲಿಗುಡ್ಡ ನೀರಾವರಿ ಯೋಜನೆಯನ್ನು ಜಾರಿಗೆ ತೊಗೊಂಬಂದು ಇವತ್ತು ನಮ್ಮ ರೈತರ ಕನಸನ್ನು ನನಸು ಮಾಡಿದ್ದಾರೆ. ಎಲ್ಲ ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಎಲ್ಲವಕ್ಕೂ ಜೀವನ ಆಧಾರಿತ ಈ ಒಂದು ಕೆರೆ ಮಾಡಿ ಎಲ್ಲದಕ್ಕೂ ಒಂದು ಸಮೃದ್ಧಿ, ನಮ್ಮ ಊರು ಸಮೃದ್ಧಿ ಆಗಲಿಕ್ಕೆ ಈ ಕೆರೆ ತುಂಬಿ ವಿಕ್ಟೋರಿಯಾ ಮಹಾರಾಣಿಯವರನ್ನು ಮೊದಲವ್ರನ್ನ ನಾನು ಕೃತಜ್ಞತೆಯಿಂದ ಅವ್ರನ್ನ ನಾನು ಧನ್ಯವಾದಗಳನ್ನ ಅವ್ರಿಗೆ ಹೇಳ್ತೇನೆ. ಇಲ್ಲಿ ಮುಂಚೆ ಎಲ್ಲ ನೀರು ಕಡಿಮೆ ಇರ್ತಲ್ಲ, ಅವಾಗೆಲ್ಲ ಯಾವ ಥರ ಬಳಕೆ ಮಾಡ್ತಿದ್ರು? ಇಲ್ಲ, ಮುಂಚೆ ನೀರು ಇತ್ತಂದ್ರೆ ಅದಕ್ಕೆ ಇದು ನಮ್ಮ ನೀರಾವರಿ ಭೂಮಿ ಕೃಷಿಕರಿಗೇನೆ ಇತ್ತು ರೀ. ಆನಂತರ ಇಲ್ಲಿ ದನ ಕರುಗಳನ್ನ ಕರ್ಕೊಂಡು ತೊಗೊಂಬಂದು ನೀರು ಕುಡಿಸೋಂಥ ವ್ಯವಸ್ಥೆನೇ ಇತ್ತು. ಬಟ್ ಅದು ಮಳೆ ಆಗಲಾರ್ದ ಕಾರಣ ಈಗ ಇತ್ತಿತ್ತಲಾಗಿ ಈ ಹುಲಿಗುಡ್ಡ ನೀರಾವರಿ ಆತಲ್ರಿ, ಕೆರೆ ಸಾಕಷ್ಟು ಸರಿ ತುಂಬ್ಸ್ಯಾರ. ಸಾಕಷ್ಟು ಸರಿ ಜನರು ರೈತರು ಹಾಸ್ಕೊಂಡಾರ. ದನ ಕರಕ್ಕೂ ಅನುಕೂಲ ಆಗೈತಿ, ಎಲ್ಲದಕ್ಕೂ ಅನುಕೂಲ ಆಗೈತೆ ರೀ. ನೀರಿನ ಮೂಲ ಆನಂತರ ಇದು ಒಟ್ಟು 435-36 ಕ್ಷೇತ್ರ ಐತ್ರಿ ಇದು ಕೆರೆ. ಆ ಕ್ಷೇತ್ರದೊಳಗೆ ಸುಮಾರು 3,500-4,000 ಎಕರೆ ನೀರು ಹಾಯ್ತೈತ್ರಿ ನಮ್ಮ ರೈತರಿಂದ. ಯಾವ ಊರು ಮಠ ಹೋಗುತ್ತೆ? ಇದು ಮೇವುಂಡಿ ಅಪ್ ಟು ಮೇವುಂಡಿ ತನಕ ಹೋಗುತ್ತೆ. ಮೇವುಂಡಿ ಮಠ. ಮುಂದೆ ಸಾಗರ ಬಿದ್ದಿದ್ದ ನೀರು ಎಲ್ಲ ಸಾಗರ ಬಿದ್ದಿದ್ದ ನೀರು ಮತ್ತೆ ಹೊಳ್ಳಿ ಅದು ಹೊಳಿನ ಕೊಡುತ್ತೆ. ಯಾವ ಹೊಳಿಗೆ? ಅದು ತುಂಗಭದ್ರಕ್ಕೆ. ತುಂಗಭದ್ರಾ ಏತ್ ನೀರಾವರಿ ತುಂಗಭದ್ರದಿಂದ ಏತ್ ನೀರಾವರಿ ಅಲ್ಲಿಂದಾನೆ ಚಾಲೂ ಮಾಡ್ಯಾರ್ರಿ. ಮತ್ತೆ ಹೊಳ್ಳಿ ಹಳ್ಳಕ್ಕೆ ಹೋದಂತ ನೀರು ಅಲ್ಲಿಗೆ ಹೋಗುತ್ತೆ. ಕೆಲವೊಂದ್ ಕಡೆ ಚೆಕ್ ಡ್ಯಾಮ್ ಮಾಡ್ಯಾರ್ರಿ. ಅಲ್ಲಿನೂ ಕೆಲವೊಂದು ಇವು ಏನು ನೀರು ಹಾಯಲಾರ್ದಂಥ ದಿಬ್ಬ ಪ್ರದೇಶ ಅದಾವಲ್ರಿ, ಅದಕ್ಕೆ ಮೋಟರ್ ಹಚ್ಚಿ ಅದಕ್ಕೆ ರೈತರು ಅನುಕೂಲ ಮಾಡ್ಕೊಂಡಾರೆ. ಒಟ್ಟು ಎಲ್ಲ ರೀತಿಯಿಂದನೂ ಹೇಳ್ಬೇಕಂತಂದ್ರೆ ರೈತರಿಗೆ ಇದು ಒಂದು ವರದಾನ ಆಗೈತೆ ನೋಡ್ರಿ. ಡಂಬಳ ವಿಕ್ಟೋರಿಯಾ ಕೆರೆ ವರದಾನ ಆಗೈತೆ. ಆನಂತರ ಅಖಂಡ ಧಾರವಾಡ ಜಿಲ್ಲೆ, ಅವತ್ತಿನ ಅಖಂಡ ಧಾರವಾಡ ಜಿಲ್ಲೆಗೆ ದೊಡ್ಡದಾದಂಥ ಕೆರೆ ಅಂದ್ರೆ ವಿಕ್ಟೋರಿಯಾ ಮಹಾರಾಣಿ ಕೆರೆ. ಈಗ ನಮ್ಮ ಗದಗ ಜಿಲ್ಲಾದೊಳಗೆ ಮುಂಡ್ರಿಗಿ ತಾಲೂಕಿನೊಳಗೆ ದೊಡ್ಡ ಕೆರೆ ಅಂದ್ರೆ ಡಂಬಳ.
ಅದು ಹರ ಮುಣಿದರೆ ಗುರು ಕಾಯುವ ಅಂತ ಹೇಳಿ. ಆನಂತರ ಈ ಮಳೆ ನಮಗೆ ವರ್ಣ ಇಲ್ಲ ಅಂದ್ರೂ ಕೂಡ ಈಗಿನ ಘನ ಸರ್ಕಾರಗಳು ಈ ಯೋಜನೆ ಜಾರಿ ತೊಗೊಂಬಂದು ನಮಗೆ ಎಲ್ಲ ರೀತಿಯಿಂದ ರೈತರಿಗೆ ಅನುಕೂಲ ಮಾಡಿಕೊಟ್ಟವ್ರು. ನಾನು ಕೇಳ್ಪಟ್ಟಿದ್ದೆ ಈ ಭಾಗದೊಳಗಡೆ ಫ್ಲೋರೈಡ್ ಕಂಟೆಂಟ್ ನೀರಿರುವಂಥದ್ದು ಜಾಸ್ತಿ ಇತ್ತು, ಭೂಮಿ ಒಳಗಡೆ ಬೋರ್ವೆಲ್ ಹಾಕಿದ್ರು ಫ್ಲೋರೈಡ್ ಜಾಸ್ತಿ ಬರ್ತಾ ಇತ್ತು ಅಂತ ಕೇಳಿದ್ವಿ. ಸತ್ಯ ಸತ್ಯ. ಈ ಬೋರ್ವೆಲ್ ಹಾಕಿದ ಮೇಲೆ ಫ್ಲೋರೈಡ್ ಕಂಟೆಂಟ್ ಬಹಳ ಕಡಿಮೆ ಆಗೈತೆ ಅಂತ ಹೇಳಿ ಫ್ಲೋರೈಡ್ ರಿಪೋರ್ಟ್ ಕಂಟೆಂಟ್ ಬರ್ತದೆ. ಆಗ್ಯಾವ್ರಿ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಬೋರ್ವೆಲ್ಲಿನೊಳಗೆ ಏನಾಗೈತೆ ಅಂತಂದ್ರೆ ಈ ನೀರು ಇಲ್ಲಿ ಸ್ಟಾಕ್ ಇರೋದ್ರಿಂದ ನಮಗೆ ಪ್ರತಿಯೊಂದು ಎಲ್ಲವೂ ಜಲ ಇದಾಗ್ಯಾವ್ರಿ. ಎಲ್ಲ ಬೋರ್ನು ಚಲೋ ಆಗ್ಯಾವ. ಈಗ ಈ ಫ್ಲೋರೈಡ್ ಕಂಟೆಂಟ್ ಇದ್ದಿದ್ದೇನು ಸತ್ಯ ರೀ. ಈ ಕೆರೆ ತುಂಬಿಂದ ಇವು ಎಲ್ಲ ಹೋಗ್ಯಾವ್ರಿ. ಅವು ಎಲ್ಲವೂ ನೀರು ಹೆಚ್ಚಿನ ಪ್ರಮಾಣ ಆಗ್ಯಾವ. ಈಗ ಎಲ್ಲ ಬೋರ್ನು ಹೊಡಿತಾವ ನೋಡ್ರಿ, ನೀರು ರೀಚಾರ್ಜ್ ಆಗ್ಯಾವ್ರಿ. ಆಮೇಲೆ ಆಗ್ಲೇ ಹೇಳತ್ತಿದ್ರ ನೀವು, ಇದು ನೀರು ಕಡಿಮೆ ಇದ್ದಾಗ ನಾವು ಈಜಾಡ್ತಿದ್ವಿ. ಹೌದ್ರಿ. ಆ ಥರ ಏನು ನಾವು ನಶಿನಾಗ 5 ಗಂಟೆಗೆ ವಾಕಿಂಗ್ ಹೋಗಿದ್ದೀವಿ ಸರ್. 1-2 ಕುರಿ ಮಾಡಿದ್ರು ನಮ್ಮ ಮಾವರು. ಆ ಕುರಿ ತೊಗೊಂಡು ನಾವು ವಾಕಿಂಗ್ ಮಾಡ್ಕೊಂಡು ಸೀದಾ ಬಂದು ನಶಿನಾಗ 5 ಗಂಟೆಗೆ ಇಲ್ಲಿ ಈಶಾಡ್ತಿದ್ವಿ. ಅದ್ರ ಇದನ್ನ ಬೇರೆ ರೀ, ಅದ್ರ ಹುಮ್ಮಸ್ಸ ಬೇರೆ. ಇತ್ತಿತ್ತಲಾಗಿ ನಾವು ಈಗ ಒಂದಿಟ್ಟು ಏಜ್ ಆಗ್ಯಾವಲ್ರಿ, ಇತ್ತ ಬರೋದ ಬಿಟ್ಬಿಟ್ಟಿವ್ರಿ. ಆದ್ರೂ ಬಂದಿರ್ತೀವಿ ರೀ. ನಿಮ್ಮ ಸ್ನೇಹಿತರು ಯಾರ್ಯಾರು ಬರ್ತಿದ್ರಿ? ನಾವು ಗಡಿಗೆ ನಾಗರಾಜ್ ಅವ್ರಿ, ಆನಂತರ ನಮ್ಮ ಪ್ಯಾಟಿ ಮಲ್ಲಿಕಾರ್ಜುನ, ಗಡಿಗೆ ಅಂಕಣ್ಣರ್ ಅಂತ ಹೇಳಿ, ಆನಂತರ ನಿಂಗರೆಡ್ಡಿ ಕೆಂಚರೆಡ್ಡಿ ಅಂತ ಹೇಳಿ ಮೊನ್ನೆ ಪಾಪ ಇದಾದ್ರಿ, ಇದು ವಿಷಯ ಆದ್ರಿ. ಅವರು ನಾವು ಕೂಡಿ ಎಲ್ಲರೂ ಬರ್ತಿದ್ದೀವಿ ರೀ. ಬಂದು ಈಶಾಡಿ ಕರೆಕ್ಟ್ 7-8 ಗಂಟೆಗೆ ಮನೆಗೆ ಹೋಗಿದ್ವಿ. ಹಾಂ, ಅವರು ಸಣ್ಣ ಮಕ್ಕಳಿಗೂ ಈಜು ಕಲಿಸ್ತಿದ್ರಿ. ಒಗದ್ ಬಿಡ್ತಿದ್ರಿ, ಧೈರ್ಯ ಮಾಡಿ ಹೋಗಿತಿದ್ರು. ಹೋಗಿ ಅವ್ರನ್ನ ಮತ್ತು ದುಬ್ಬಕ್ಕೆ ಡಬ್ಬಿ ಕಟ್ಟೋದು ಒಗ್ಯೋದು, ಮತ್ತು ಅವ್ರನ್ನ ತೊಗೊಂಡ್ರಿ ಸಣ್ಣ ಹುಡ್ರಿಗೆ ಈಜು ಕಲಿಸಿದ್ರಿ ಅವರು. ಈಗ ಬಂದಿದ್ ಬಿಡ್ರಿ. ಲಾಸ್ಟ್ ಟೈಮ್ ಇಲ್ಲಿ ಜಪದ್ ಬಾವಿ ಒಳಗಡೆ ಹುಡುಗರೆಲ್ಲರೂ ಅಲ್ಲೇ ಈಜಾಡ. ಹೌದೌದು. ಕಡಿಮೆ ಆದ್ರೂ ಒಂದು 15-20 ಜನ ಹುಡುಗರು ಇದ್ರು ಅವತ್ತಲ್ಲಿ. ಇದು ಈ ಡಂಬಳ ಅನ್ನೋದು ಪ್ರಸಿದ್ಧ ಅಂತ ಹೇಳ್ತೀನಿ ನೋಡ್ರಿ. ಜೈನ ಬಸದಿ ಅದಾವ್ರಿ, ಆನಂತರ ದೊಡ್ಡ ಬಸವೇಶ್ವರ ದೇವಸ್ಥಾನ ಐತಿ, ತೋಂಟದಾರಿ ಮಠ ಐತ್ರಿ. ಇವು ಎಲ್ಲ ಇರೋದ್ರಿಂದ, ವಿಕ್ಟೋರಿಯಾ ಮಹಾರಾಣಿ ಕೆರೆ ಇರೋದ್ರಿಂದ ಈ ಊರ ಹೆಸರು ಬಂದೈತ್ರಿ. ಫಸ್ಟ್ ಇದು ಹಳೆ ಊರು ಧರ್ಮಪುರ ಇದೆ. ಧರ್ಮಪುರ ಹೋಗಿ ಡಂಬಳಾಗಿ ಪರಿವರ್ತನೆ ಆಗೈತಿ. ಈ ಕೆಳದಿ ಮಹಾರಾಜರು ಏನು ಇಲ್ಲಿ ಬಂದ ಈ ಸಂಸ್ಥಾನದೊಳಗೆ ನಮ್ಮ ತೋಂಟದಾರಿ ಮಠಕ್ಕೆ ಬೂದಿ ಬಸಪ್ಪ ನಾಯಕರು ಬಂದಿಂದ ಈ ಜಾತ್ರೆ ವಿಜೃಂಭಣೆಯಿಂದ ಮಾಡಕತ್ತಿಂದರೆ ಈ ಊರು ಮುಂಚೆಣಿಗೆ ಬಂದೈತ್ರಿ. ಅವಾಗಿಂದ ಜಾತ್ರೆ ಕೆಲವಾಗಿದ್ರಿ. ಇದು 289 ಅಥವಾ 90ನೇ ಜಾತ್ರೆ ಇನ್ನು ಮುಂದೊಂದು ಬರೋದ್ರಿ ನಮ್ಮ ತೋಟದಾರ ಜಾತ್ರೆ. ಆನಂತರ ನಮ್ಮ ಇದು ಜಮಾಲ್ ಶಾವ್ಲಿ ದರ್ಗಾ ರೀ. ಅಂದ್ರೆ ಈಗ ನಮ್ಮ ತೋಂಟದಾರಿ ಮಠದ ಜಾತ್ರೆ ಆದ ಮರುದಿನ ಅದ್ರದ್ದು ಎಲ್ಲ ಉತ್ಸವ ರೀ. ಊರಸು ಗಿರಿಸು ಗಂಧ ಎಲ್ಲ ಮಾಡ್ತಾರೆ. ನಾವೆಲ್ಲರೂ ಕೂಡ್ಕೊಂಡೆ ಅದನ್ನು ಮಾಡ್ತೀವಿ. ಅವರಾದರೂ ನಮ್ದೆಲ್ಲ ಕೂಡ್ಕೊಂಡೆ ಮಾಡ್ತಾರೆ. ಎಲ್ಲ ನಮ್ದು ಅವತ್ತೇನು ಹಿಂದೆ ಹಿರಿಯರು ಹಾಕ್ಯಾರ ಆ ಪಾಠದಂತೆನೇ ಹೊಂಟೀವಿ ರೀ. 1875 ಹಾಗೂ 76ನೇ ಸಾಲಿನಲ್ಲಿ ಅತಿಯಾದಂಥ ಬರಗಾಲದ ನಿಮಿತ್ತ ಬ್ರಿಟಿಷ್ ಸರ್ಕಾರವು ರಾಣಿ ವಿಕ್ಟೋರಿಯಾ ರವರಿಗೆ ಒಂದು ಮನವಿಯನ್ನು ಬರ್ಕೊಳ್ತಾರೆ. ಇಂಥ ಗ್ರಾಮದೊಳಗಡೆ ಕುಡಿಯುವ ನೀರಿನ ಅಭಾವ ಹಾಗೂ ಕೃಷಿ ಚಟುವಟಿಕೆಗಳು ಸ್ಥಗಿತವಾಗಿರುವ ಕುರಿತು ಒಂದು ವರದಿಯನ್ನು ಸಲ್ಲಿಸುತ್ತಾರೆ. ಆ ವರದಿಯನ್ನು ಪರಿಶೀಲಿಸಿದ ಮೇಲೆ ರಾಣಿ ವಿಕ್ಟೋರಿಯಾರವರು ಡಂಬಳ ಗ್ರಾಮದಲ್ಲಿರುವಂಥ 300ರಿಂದ 400 ಎಕರೆ ಭೂಮಿಯನ್ನು ಈ ಕೆರೆ ನಿರ್ಮಾಣ ಮಾಡಲಿಕ್ಕೆ ಅನುಮತಿಯನ್ನು ನೀಡ್ತಾರೆ. ಈ ಕೆರೆ ನಿರ್ಮಾಣದ ಸಮಯದಲ್ಲಿ ಎಲ್ಲಿಯೂ ಕೇಳರಿಯದಂಥ ಒಂದು ಘಟನೆಯನ್ನು ಅಥವಾ ಒಂದು ವಿಷಯವನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದ್ರೆ, ಈ ಕೆಲಸವನ್ನು ಮಾಡಲಿಕ್ಕೆ ಬರುವಂಥ, ಗಾರೆ ಕೆಲಸ ಮಾಡುವಂಥ, ಕೂಲಿ ಕೆಲಸ ಮಾಡಲಿಕ್ಕೆ ಬರುವಂಥ, ಅದರಲ್ಲೂ ಮಹಿಳೆಯರು ಏನಾದರೂ ಗರ್ಭಿಣಿಯರಿದ್ದರೆ ಅವ್ರಿಗೆ 2 ಆಳಿನ ಪಗಾರವನ್ನು ಕೊಡಲಾಗ್ತಿತ್ತು. ಅಂದರೆ ತಾಯಿಗೆ ಹಾಗೂ ಆ ಮಗುವಿಗೆ ಕೂಡಿಸಿನೇ ಪಗಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು ರಾಣಿಯವರು ಇಲ್ಲಿ ಅಧಿಕೃತವಾಗಿ ಆದೇಶವನ್ನು ನೀಡಿದ್ರು ಅಂತ ಇಲ್ಲಿ ಗ್ರಾಮಸ್ಥರೆಲ್ಲರೂ ಹೇಳ್ತಾರೆ. ಕೆರೆ ನೋಡ್ಲಿಕ್ಕೆ ಹೊರಟಿದ್ದೀವಿ. ನೀರಿನ ಹರಿವು ಜಾಸ್ತಿ ಐತಿದ್ರಾಗ. ಸ್ಲೋಲಿ ದಾಟ್ಕೊಂಡು ಎಲ್ಲರಲ್ಲಿ ಹೊಂಟಿದ್ದೀವಿ. ಒಂದು ಫೋಟೋ ತೊಗೊಳ್ಳೋಣ ಅನ್ನೋದು ಒಂದು ಇಚ್ಛಾಶಕ್ತಿ. ಗ್ರೂಪ್ ಫೋಟೋ ತೊಗೊಳ್ಳೋದು, ಆಮೇಲೆ ಇಂಡಿವಿಜುವಲ್ ಫೋಟೋ ತೊಗೊಳ್ಳೋದು, ಆಮೇಲೆ ಹತ್ತಿರದಿಂದ ವಿಡಿಯೋ ಮಾಡಬೇಕು ಅಂಥೇಳಿ ನೀರು ಒಳಗಡೆ ಹೊರಟಿದ್ದೀವಿ ಈಗ. ಹಾಂ ರೀ, ಊರ ಮಗ್ಲ ಹಿಂಗೊಂದು ಕೆರೆ, ಹಿಂಗೊಂದು ಐತಿಹಾಸಿಕ ಸ್ಥಳ ಇತ್ತಂದ್ರೆ ಎಷ್ಟೊಂದು ರೋಮಾಂಚನ ಅನ್ಸುತ್ತಲ್ರಿ. ಕೆರೆ ವೀಕ್ಷಣೆ ಮಾಡಿದ ಮೇಲೆ ನಾವು ಇಲ್ಲಿಂದ ನೇರವಾಗಿ ಪ್ರವಾಸಿ ಮಂದಿರವನ್ನು ನೋಡಲಿಕ್ಕೆ ಹೊರಟೆವು.
ಸುಮಾರು 1861ರಲ್ಲಿ ರಾಣಿ ವಿಕ್ಟೋರಿಯಾ ರವರು ಈ ಕೆರೆ ವೀಕ್ಷಣೆಗೆ ಬರಲಿಕ್ಕೆ ಅವರು ಉಳಿದುಕೊಳ್ಳಲಿಕ್ಕೆ ನಿರ್ಮಾಣವಾಗಿರುವಂತಹ ಪ್ರವಾಸಿ ಮಂದಿರ ಅಂಥೇಳಿ ಈ ಒಂದು ಪ್ರವಾಸಿ ಮಂದಿರವನ್ನು ಕರೀತಾರೆ. 1861ರಲ್ಲಿ ಸಮಯದಲ್ಲಿ ರಾಣಿಯವರು ಈ ಒಂದು ಕೆರೆಯನ್ನು ನೋಡಲಿಕ್ಕೆ ಬಂದಿದ್ದರೋ ಇಲ್ಲೋ ಗೊತ್ತಿಲ್ಲ. ಆದರೆ ಕಾಲಕ್ರಮೇಣ ಕೆರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಬಂದಿರುವಂಥ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಸ್ಗಳು ತಂಗುದಾಣವಾಗಿ ಈ ಪ್ರವಾಸಿ ಮಂದಿರವನ್ನು ಬಳಕೆ ಮಾಡಲಾಯಿತು. ತಿರುಪತಿ ವೀರನಾರಾಯಣ ಇಲ್ಲಾದರೂ ಗದಗಿನ ವೀರನಾರಾಯಣವನ್ನು ನಾವು ನೋಡಿದ್ವಿ. ಬರೋತ್ತಿಗೆ ಒಳಗೊಂಡ್ರೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಈ ಕಟ್ಟಡ ತುಂಬ ವಿಸ್ಮಯಕಾರಿಯಾಗಿದೆ. ಯಾಕಂದರೆ 2 ಹಾಲ್ಗಳನ್ನು, 2 ರೂಮ್ಗಳನ್ನು, 2 ಮೀಟಿಂಗ್ ಹಾಲ್ಗಳನ್ನು ಒಳಗೊಂಡಿರುವಂಥ ಈ ಕಟ್ಟಡ ನೋಡಲಿಕ್ಕೆ ತುಂಬ ಐಷಾರಾಮಿಯಾಗಿ ಕಾಣ್ತಾ ಇದೆ. ಈಗಿರುವಂಥ ಪ್ರವಾಸಿ ಮಂದಿರಕ್ಕೂ ಈ ಪ್ರವಾಸಿ ಮಂದಿರಕ್ಕೂ ತುಂಬಾ ವಿಭಿನ್ನತೆಯನ್ನು ನಾವು ಕಾಣ್ಬೋದಾಗಿದೆ. ಯೂಟ್ಯೂಬ್ನಾಗ ಹೋಗ್ರೆ ಯೂಟ್ಯೂಬ್ನಾಗ ಹೋಗಿ ಇಲ್ಲಿ ಸರ್ಚ್ ಅಂತ ಬರುತ್ತೆ. ಸರ್ಚ್ ಅಂತ ಬಂದಾಗ ಇಲ್ಲಿ ಮಾಂತೇಶ್ ಅಮೀನ್ ಬಾಯಿ ಅಂತ ಹೊಡೆದ್ಬಿಟ್ರೆ ಅವ್ರದ್ದು ಬಂದ್ಬಿಡುತ್ತೆ. ಇಷ್ಟೆಲ್ಲ ಇತಿಹಾಸವನ್ನು, ಕೆರೆಯ ನಿರ್ಮಾಣದ ಬಗ್ಗೆ ಮಾಹಿತಿಯನ್ನು ಅರಿತುಕೊಂಡ ಮೇಲೆ, ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡ ಮೇಲೆ ನನಗನ್ನಿಸ್ತಾ ಇರೋದೇನೆಂದರೆ, ಬ್ರಿಟಿಷರ ಕಾಲದೊಳಗಡೆ ನಿರ್ಮಾಣವಾಗಿರುವಂಥ ಕೆರೆ ಆಗಿನ ದಿನಮಾನದಲ್ಲಿ ಎಷ್ಟೊಂದು ಅವಶ್ಯಕತೆ ಆ ಗ್ರಾಮಕ್ಕೆ ಇತ್ತು ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಆಮೇಲೆ ಇದನ್ನು ನಿರ್ಮಾಣ ಮಾಡಿರುವಂಥ ನಮ್ಮ ತಂಗಿಯರು, ತಮ್ಮಂದಿರು ತುಂಬಾ ಎಫರ್ಟ್ ಹಾಕಿ ಒಂದನ್ನು ಬಳುವಳಿಯಾಗಿ ನಮಗೆ ಕೊಟ್ಟಿದ್ದಾರೆ. ಇದರ ಸಂರಕ್ಷಣೆ, ಇದರ ನಿರ್ವಹಣೆ ನಮಗೆ ತುಂಬ ಮುಖ್ಯವಾಗಿರುವುದನ್ನು ನಾವು ಇಲ್ಲಿ ಗಮನಿಸ್ಬೋದಾಗಿದೆ. ನೋಡಿ, ಈ ಕಟ್ಟಡವನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದು. 2 ಅಂತಸ್ತಿನ ಕಟ್ಟಡ, ಒಳಗಡೆ ಹೋದರೆ ಸಿಂಗಲ್ ಕಟ್ಟಡನೇ, ಹಂಚಿನ ಕಟ್ಟಡ. ಒಳಗಡೆ ಹೋಗಿ ಕೂತ್ರೆ 1 ಡೀಟು ಬಿಸಿಲು ಮತ್ತು ಶೆಕೆ ತದೆಯಲ್ಲ, ಅಷ್ಟೊಂದು ತಂಪಾಗಿರುವಂಥ ಒಂದು ಸುಸಜ್ಜಿತವಾಗಿರುವಂಥ ಕಟ್ಟಡ. ನೀವು ಎಲ್ಲಿ ಎಂಟ್ರೆನ್ಸ್ ಹೋಗ್ತೀರಿ, ಎಲ್ಲಿ ಹೊರಗಡೆ ಬರ್ತೀರಿ ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಒಂದೇ ಹಾಲ್ ಒಳಗಡೆ 4-5 ದ್ವಾರ ಬಾಗಿಲುಗಳನ್ನು ಇಲ್ಲಿ ಅಳವಡಿಸಿದ್ದಾರೆ. ಸೊ ಇಲ್ಲಿ ನೋಡ್ತೀವಿ 1861ರಲ್ಲಿ ಇದೊಂದು ಕಟ್ಟಡ ನಿರ್ಮಾಣ ಆಗಿದೆ ಅಂಥೇಳಿ ಇಲ್ಲಿ ಒಂದು ಕಲ್ಲು ಒಳಗಡೆ ಕೆತ್ತನೆ ಮಾಡಿ ಅಂಟಿಸಿದ್ದಾರೆ.